ನಿಂಗಣ ಎಸ್ಬಿಆರ್ ಚಪ್ಪನೆ ಮುಖೇನ ಸಾಕ್ಷಿಯಾಗೋಣ. ಕಾರ್ಯಕ್ರಮದ ಉದ್ಘಾಟಿಸಬೇಕಾಗಿ ಕಾಸಿಯದ ಉಪಾಧ್ಯಕ್ಷರಂತ ನಿಂಗಣ್ಣ ಎಸ್ ಬಿರಾದಾರ ಎಷ್ಟು ಜನಪರವಾಗಿ ಉದ್ಯಮಿ ಸ್ನೇಹಿಯಾಗಿ ಕೆಲಸ ಮಾಡ್ತಾರೆ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟೇಜ್ representative from Kotak Mahindra Bank. विकास में हमारा साथी है. हर बार प्रधानमंत्री जी वही बात बोलते हैं. इसीलिए एमएसएमई को कैसे बढ़ावा देंगे हम? हाउ वी कैन हेल्प एमएसएमईज? एमएसएमई का समस्या क्या है, वो समस्या को हम कैसे अटेंड करेंगे, हाउ टू रिजॉल्व इट. ನಮ್ಮ ದೇಶದ ಹಲವಾರು ಭಾಗಕ್ಕೆ ನಾನು ಹೋದಾಗ ಎಂಎಸ್ಎಂಇ 4-5 ಅಂಶಗಳ ಸಮಸ್ಯೆಗಳನ್ನು ಹೇಳ್ತಾರೆ. ಒಂದು टेक्नोलॉजी, नया नया टेक्नोलॉजी विश्व में आ रहे हैं, वो टेक्नोलॉजी का हम कैसे अपनाना, हाउ टू ब्रिंग दैट, एंड हाउ टू इन्वेस्ट. फाइनेंस इज सेकेंड कंस्ट्रेंट. थर्ड इज स्किल्ड लेबरर्स. वी गॉट इनफ लेबरर्स, बट स्किल्ड लेबरर्स हमारे लिए बहुत बड़ा समस्या है. फोर्थ इज मार्केटिंग. ये 4 चीज हमारे सामने बहुत बड़ा सवाल है. ಯಾವ ವೆರೈಟಿ ಇದೆ? ಕಬ್ಬು ಹಚ್ಚಿದ್ದೇನೆ ರೀ. ಇದ್ರಾಗ 3 ವೆರೈಟಿ ಹಚ್ಚಿರಿ. 86 ಐತ್ರಿ, 13007 ಒಂದು ಐತ್ರಿ. ಈಗ ಹೊಸ ವೆರೈಟಿ ಬಂದಿದ್ರಿ 265 ಅಂತಾನೆ. 265ದಾಗ ಬೇಡ್ರ್ ಸೀಡ್ ಒಂದು ಐತ್ರಿ, ಫೌಂಡೇಶನ್ ಸೀಡ್ ಒಂದು ಐತ್ರಿ. ಅದ್ರಾಗೂ ಸ್ವಲ್ಪ ನಾವು 7 ಬಂದಾಗ 100 ಟನ್ ಬೆಳ್ಸಕತ್ತೀವಿ ರೀ ಕಬ್ಬಂಟು. ಅದ್ರಾಗ ಒಂದು 2 ಎಕರೆ ಬಾಳಿ ಹಚ್ಚಾವ್ರಿ, 2 ಎಕರೆ ಕಲ್ಲಂಗಡಿ ಹಚ್ಚಿದ್ವಿ ರೀ, ಒಂದು 2 ಎಕರೆ ಕೆಂಪು ಚೆಂಡು ಹೂ ಹಚ್ಚಿದ್ದೀವಿ ರೀ. ಪ್ಲಸ್ ಇನ್ನೊಂದು ಏನಂದ್ರೆ ಚೆಂಡು ಹೋದಾಗನೇ 2-3 ಥರ ಅದಾವೆ ರೀ. ಎಲ್ಲೋ ಕಲರ್ನು ಚೆಂಡು ಹಚ್ಚಿದ್ದೀವಿ ರೀ. ಈ ಭಾಗದಲ್ಲಿ ಜಾಸ್ತಿ ಮಳೆ ಸಂಬಂಧ ಏನೇನಂದ್ರೆ ಕಬ್ಬು ಜಾಸ್ತಿ ಬೆಳೆಸ್ತಾವೆ ರೀ. ನಾವು ಆಂಧ್ರದಾಗ ವಿಜಯವಾಡದಿಂದ ಬಂದಿದ್ವಿ ರೀ. ಒಂದು 18 ವರ್ಷ ಐತ್ರಿ. ಇವೆಲ್ಲ ಸ್ಟ್ಯಾಂಡರ್ಡ್ ಆಗಿ ಬಂದಾಗ ಅಲ್ಲ, ಅತಿ ಹೆಚ್ಚು ಮಳೆ ಆಗಿ ಸಂಬಂಧ ರೀ. ಈಗ ಕಬ್ಬಿನ ಚಲೋ ಅನ್ಸತ್ತೆ. ಕಬ್ಬಂತರೂ ಪ್ರತಿ ವರ್ಷವೂ ಕಬ್ಬು ಅತಿ ಹೆಚ್ಚು ಬೆಳೀತಾರೆ. ಆದರೆ ಏನೈತಿ ಇಲ್ಲಿ 25 ವರ್ಷ ಅವರು ಬೇರೆ ರಾಜ್ಯಲಿಂದ ಬಂದಾರ. ಆದರೆ ಈ ರಾಜ್ಯದಾಗ ಏನೈತಿ ಬಂದು ವಿಜಯಪುರ ಜಿಲ್ಲೆ ನಡಗುಂದಿ ತಾಲೂಕಿನಲ್ಲಿ ಒಂದು 20 ಎಕರೆ ಭೂಮಿಯನ್ನು ತಾವು ಪ್ರತಿ ವರ್ಷವೂ ಈ ಹಣ್ಣು ತರಕಾರಿ ಮತ್ತು ಕಬ್ಬು ಅತಿ ಹೆಚ್ಚು ಬೆಳೀತಾರೆ. ಅತಿ ಹೆಚ್ಚು ಲಾಭ ತಗೊಳ್ಳುವಂಥ ನಿರೀಕ್ಷೆಯಲ್ಲಿ ಇವು ರೆಡ್ಡಿ ಅವರು ಇರುತ್ತಾರೆ.